ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ರೋಶ್. ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಭಜ್ಜಿ ಮಾಡೋಣ ಬರ್ರಿ. ನಮ್ಮ ಸೈಡ್ ಇದಕ್ಕೆ ಭಾಳ ಮಾಡ್ತಾರೆ ರೀ ಭಜ್ಜಿ. ಎಳಮಾಸಿ ಟೈಮಿನಾಗ ಅದಕ್ಕೆ ನಮಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದ್ರೆ ತೊಗರಿಕಾಯಿ, ಒಟ್ಟಣೆಕಾಯಿ, ಅವರೆಕಾಯಿ ಮತ್ತು ಕಡಲೆಕಾಯಿ ಇವು ನಾಲ್ಕು ತೊಗೊಂಡು ಕುಕ್ಕರ್ನ ಹಾಕಿ 2 ಸೀಟಿ ಕುಡಿಸ್ತಕ್ಕ ಇದಕ್ಕೆ ನಾವು ಚೆಂದ ಬಾಯ್ಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಹುಣಸೆ ಹಣ್ಣು ತೊಗೊಂಡು ಅದು ಒಂದು ಬೊಗಣಿದಾಗ ಹಾಕಿ ಇದಕ್ಕೂ ನಾವು ಚೆಂದ ಬಾಯ್ಲ್ ಮಾಡ್ಕೋಬೇಕು 1 to 5 to 10 minutes. ಅವು ಏನು ನೀರು ಇರ್ತಾವಲ್ಲ ಅದು ನಮಗೆ ಯೂಸ್ ಆಗ್ತದೆ. ನೆಕ್ಸ್ಟ್ ಒಂದು ಬೊಗಣಿದಾಗ ಎಣ್ಣೆ ಹಾಕಿ ಸಾಸಿ ಜೀರಿಗೆ ಹಾಕಿ ಅಲ್ಲ ಬೆಳಗಡ್ಡಿ ಪೇಸ್ಟ್ ಏನಿರ್ತದಲ್ಲ ಅದು ಹಾಕಿ ಚೆಂದ ಫ್ರೈ ಮಾಡಬೇಕು. ಮತ್ತು ನೆಕ್ಸ್ಟ್ ಚಾಪ್ ಮಾಡಿನ ಕೊರಿಯಾಂಡರ್ ಲೀವ್ಸ್ ಏನಿರ್ತಾವಲ್ಲ ಅದು ಹಾಕಿ ಅದಕ್ಕೂ ಚೆಂದ ಫ್ರೈ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಏನಿರ್ತದಲ್ಲ ರೀ ಅದ್ರದ್ದು ಪೇಸ್ಟ್ ಮಾಡಿ ಇದ್ರೊಳಗೆ ಹಾಕಬೇಕು. ಖಾರ ರೆಡ್ ಚಿಲ್ಲಿ ಪೌಡ್ರ್ ಏನಿರ್ತದೆ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಲದು ತೋಲ್ ಫ್ಲೇವರ್ ಬರ್ತದೆ ಇದ್ರೊಳಗೆ. ಅದ್ರ ಬಾದ್ ನಾವೇನೋ ಸ್ಪ್ರಿಂಗ್ ಆನಿಯನ್ ಲೀವ್ಸ್ ಏನಿರ್ತದಲ್ಲ ಅದು ಹಾಕಮ್ಮಿ. ನೆಕ್ಸ್ಟ್ ಚಾಪ್ ಮಾಡಿದ ಪಾಲಕ್, ಬಾರೀಕ್ ಚಾಪ್ ಮಾಡಿದ ಪಾಲಕ್ ಹಾಕಬೇಕು. ಮತ್ತು ಬಾರೀಕ್ ಚಾಪ್ ಮಾಡಿದ ಮೆಂತ್ಯ ಪಲ್ಯ ಹಾಕಿ ಇದಕ್ಕೆ ಫುಲ್ ಚಂದ ಮಿಕ್ಸ್ ಮಾಡ್ಕೋಬೇಕು. ಗೈಸ್, ನೀವು ಟ್ರೈ ಮಾಡಿರಿ, ಇಷ್ಟು ಭಾರಿ ಆಗ್ತದೆ. ಗರಂ ರೊಟ್ಟಿ ಸರಿ ತೋಲ್ ಮಸ್ತ್ ಹತ್ತದ. ಮತ್ತು ಮ್ಯಾಲೆ ಎಣ್ಣೆ ಅದ್ರದ್ದು ಭೀ ಅದ. ನೆಕ್ಸ್ಟ್ ಹುಂಚೆಕಾಯಿ ನೀರು ಏನಿರ್ತಾವಲ್ಲ ಅದನ್ನು ಇದ್ರೊಳಗೆ ಹಾಕಿ ಚಂದ ಮಿಕ್ಸ್ ಮಾಡಿ ಇದಕ್ಕೆ ಒಂದು 5 to 10 minutes ಬಾಯ್ಲ್ ಮಾಡೋಕೆ ಇಕ್ಕಮ್ಮಿ. ಇದ್ರೊಳಗೆ ಥೋड़ा ಟರ್ಮರಿಕ್ ಪೌಡರ್ ಮತ್ತು ಥೋड़ा ಸ್ವಾದ ಅನುಸಾರ ನಮಕ್ ಹಾಕಮ್ಮಿ. ನಮಕ್ ನೀವು ನೋಡ್ರಿ, ನಾವು ಧಮ್ಮನ್ ನಮಕ್ ಹಾಕಿವಿ. ಇದಕ್ಕೆ ಚಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದಕ್ಕೆ ಇದಕ್ಕೆ ಬಾಯ್ಲ್ ಮಾಡ್ಲಿಕ್ಕೆ ಇಕ್ಬೇಕು. ನೆಕ್ಸ್ಟ್ ನಾವು ಏನದು ಬಾಯ್ಲ್ ಮಾಡಿದ ಕಾಳವಲ್ಲ ಅವೆಲ್ಲ ಇದ್ರೊಳಗೆ ಹಾಕಬೇಕು. ನಾವು ಎಷ್ಟು ಬಾಯ್ಲ್ ಮಾಡಿದಲ್ಲೋ ಅಷ್ಟು ಇದ್ರೊಳಗೆ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಇದಕ್ಕೂ ಕುದಿಲಕ್ಕೆ 5 to 10 minutes ಹಿಂಗೆ ಕುದಿಲಕ್ಕೆ ಇಕ್ಬೇಕು. ನೋಡ್ರಿ ಕುದಿಲತ್ತದ. ನೆಕ್ಸ್ಟ್ ಬೇಸನ್ ಏನಿರ್ತದಲ್ಲ ಅದ್ರೊಳಗೆ ನೀರು ಹಾಕಿ ಪೇಸ್ಟ್ ಮಾಡಿ ಇದ್ರೊಳಗೆ ಹಾಕಬೇಕು. ಅದಕ್ಕೆ ಭೀ ಚಂದ ಮಿಕ್ಸ್ ಮಾಡಬೇಕು. ಗ್ರೇವಿ ಚಂದ ಆಗ್ತದೆ, ಪಲ್ಯ ತೋಲ್ ಭಾರಿ ಆಗ್ತದೆ ರೀ ಗೈಸ್. ನೀವು 200% ಮನೆ ಟ್ರೈ ಮಾಡಿ ನೋಡಿರಿ. ನೆಕ್ಸ್ಟ್ ಕೊರಿಯಾಂಡರ್ ಲೀವ್ಸ್ ಮ್ಯಾಲಿನ ಗಾರ್ನಿಷ್ ಮಾಡರಿ. ನೆಕ್ಸ್ಟ್ ಅಲ್ಲ ಬೆಳಗಡ್ಡಿ ಪೇಸ್ಟ್ ಮತ್ತು ಥೋड़ा ಎಣ್ಣೆ ಹಾಕಮ್ಮಿ. ಎಣ್ಣೆ ಹಾಕ್ತಿಕ್ಕಿ ಥೋड़ा ಅಲ್ಲ ಬೆಳಗಡ್ಡಿ ಪೇಸ್ಟ್ ಭೀ ಹಾಕಮ್ಮಿ ಇದ್ರ ಮೇಲೆ. ಇನ್ನು ಚಂದ ಮಿಕ್ಸ್ ಮಾಡ್ಕೊಮಮ್ಮಿ. ಇದಕ್ಕೆ ಚಂದ ಮಿಕ್ಸ್ ಮಾಡಿ ಇದಕ್ಕೆ ನಾವು ಚಂದಗೆ ಗ್ಯಾಸ್ ಮೇಲೆ ಇಕ್ಬೇಕು ಲೋ ಫ್ಲೇಮ್ನಾಗ. ಈಗ ಭಜ್ಜಿದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನದ ಎಣ್ಣೆ. ಅದ್ರ ಮೇಲೆ ಎಣ್ಣೆ ಹಾಕೋದು. ಅದಕ್ಕೆ ಏನು ಬೇಕು, ಒಂದು ಬೊಗಣಿದಾಗ ಎಣ್ಣೆ ಹಾಕಿ ಅದ್ರ ಸಾಸಿ ಜೀರಿಗೆ ಹಾಕಬೇಕು. ಮತ್ತು ಅಲ್ಲ ಬೆಳಗಡ್ಡಿ ಪೇಸ್ಟ್ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಏನಿರ್ತದಲ್ಲ ಅದ್ರೊಳಗೆ ಹಾಕಿ ಮತ್ತು ಥೋಡೆ ಎಳ್ಳು ಹಾಕಿ ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕಿ ಇದಕ್ಕೆ ಚಂದ ಮಿಕ್ಸ್ ಮಾಡ್ಬೇಕು. ಎಣ್ಣೆ ಮಸ್ತ್ ಹಾಕ್ಬೇಕು ರೀ ಇದ್ರೊಳಗೆ, ತೋಲ್ ಭಾರಿ ಆಯ್ತದ ರೀ. ಈಗ ಭಜ್ಜಿ ಮೇಲೆ ಇದು ಎಣ್ಣೆ ಗಾರ್ನಿಷ್ ಮಾಡಿ ಮತ್ತು ಗರಂ ರೊಟ್ಟಿ ಮತ್ತು ಭಜ್ಜಿ ಇಷ್ಟು ಭಾರಿ ಹತ್ತದ ರೀ. ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್. ಎಳಮಾಸಿ ಟೈಮ್ನಾಗ ತೋಲ್ ಮಾಡ್ತಾರೆ ರೀ. ನೀವು ಭೀ ಮನೆ ಟ್ರೈ ಮಾಡಿರಿ. ಹೆಂಗಾಗ್ಯದ ನಂಗೆ ಕಮೆಂಟ್ನ ಹೇಳ್ರಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಗಾಯ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.